ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ FKCCI ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಪೆರಿಕಲ್ ಸುಂದರ್ ಅವರೇ, ವೈಸ್ ಪ್ರೆಸಿಡೆಂಟ್ ಅಂತ ಶ್ರೀ CIS ಪ್ರಸಾದ್ ಅವರೇ, ಶ್ರೀ BV ಗೋಪಾಲ್ ರೆಡ್ಡಿ ಅವರೇ, ಜನಾರ್ದನ್ ಅವರೇ, ಲೋಕರಾಜ್ ಅವರೇ, BT ಮನೋಹರ್ ಅವರೇ, N ಸತೀಶ್ ಅವರೇ, ಹಾಗೂ ನೆರೆದಿರುವಂಥ ಎಲ್ಲ FKCCIಯ ಎಲ್ಲ ಹಿರಿಯ ಸದಸ್ಯರೇ ಮತ್ತು ಎಲ್ಲ ಆತ್ಮೀಯ ಬಂಧು ಭಗಿನಿಯರು, ಭಾಳ ಸಂತೋಷ ಆಗ್ತಾ ಇದೆ ನಿಮ್ಮನ್ನೆಲ್ಲ ನೋಡಿ, ನಿಮ್ಮ ಜೊತೆಗೆ ಮಾತನಾಡುವಂಥ ಅವಕಾಶವನ್ನೇ FKCCI ಮಾಡಿಕೊಟ್ಟಿದೆ. ನಾನು ಪ್ರಥಮದಲ್ಲಿ FKCCIಯ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ. ಟ್ರೇಡ್ is the instrument of economic progress. ಯಾವ ದೇಶದಲ್ಲಿ ವ್ಯಾಪಾರ ಇರ್ತದೆ ಅಲ್ಲಿ ಮಾತ್ರ ಪ್ರಗತಿ ಆಗಕ್ಕೆ ಸಾಧ್ಯ. ಒಂದು ಕಾಲ ಇತ್ತು, ಯಾರ ಹತ್ರ ಜಮೀನಿದೆ ಅವರು ಜಗತ್ತನ್ನು ಆಳ್ತಾ ಇದ್ರು. ಅದಕ್ಕೆ ಅಲೆಕ್ಸಾಂಡರು ಜಗತ್ತನ್ನು ಗೆಲ್ಲಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ 16-17ನೇ ಶತಮಾನದಲ್ಲಿ ಯಾರ ಹತ್ರ ಕ್ಯಾಪಿಟಲ್ ಇದೆ, ಯಾರ ಹತ್ರ ಬಿಸ್ನೆಸ್ ಇದೆ, ಅವ್ರು ಜಗತ್ತನ್ನು ಆಳಿದ್ರು. ನಮ್ಮ ಕರ್ನಾಟಕಕ್ಕಿಂತ ಸಣ್ಣ ಇರುವಂಥ ಯುನೈಟೆಡ್ ಕಿಂಗ್ಡಮ್, ಬ್ರಿಟನ್ನು 130ಕ್ಕಿಂತ ಹೆಚ್ಚು ಕಾಲನಿಗಳನ್ನು ಮಾಡಿ ಇಡೀ ಜಗತ್ತನ್ನು ಆಳಿದ್ರು ಬಿಕಾಸ್ ಆಫ್ ಟ್ರೇಡ್. ಅವತ್ತಿನ ಕಾಲದಲ್ಲಿ ಟ್ರೇಡ್ ಅಂದರೆ ಅಡ್ವೆಂಚರ್ ಆಗಿತ್ತು. ಅವತ್ತು ನೀವು ನಿಮ್ಮ ದೇಶದ ಶೋರನ್ನು ಬಿಟ್ಟು, ಅಂದರೆ ಸಿಯನ್ನು ಬಿಟ್ಟು ಮುಂದೆ ಹೋದರೆ ಅವಾಗ ಮಾತ್ರ ನಿಮಗೆ ಟ್ರೇಡ್ ಮಾಡೋಕ್ಕೆ ಸಾಧ್ಯ ಇತ್ತು. ಹೀಗಾಗಿ ಆ ಅಡ್ವೆಂಚರು ಅವರಿಗೆ ಭಾಳಷ್ಟು ಲಾಭವನ್ನು ಕೊಡ್ತು. ರಾಜಕೀಯವಾಗಿ, ವ್ಯಾಪಾರ ದೃಷ್ಟಿಯಿಂದ ಇಡೀ ಜಗತ್ತಿನ ಮೇಲೆ ಹಿಡಿತ ಸಾಧ್ಯತೆ. ಇವತ್ತು ಜಮೀನಿದ್ದವ್ರದ್ದು ಕಾಲ ಅಲ್ಲ, ಇವತ್ತು ಕ್ಯಾಪಿಟಲ್ ಇದ್ದವ್ರದ್ದು ಕಾಲ ಅಲ್ಲ, ಆದರೆ ಇವತ್ತು ಯಾರ ಹತ್ರ ನಾಲೆಜ್ ಇದೆ ಅವ್ರದ್ದು ಇದು ಕಾಲ. 21st century ಬಿಲಾಂಗ್ಸ್ ಟು ದ ನಾಲೆಜ್. ಒಂದು ಸಣ್ಣ ಉದಾಹರಣೆ, ಮೊದಲೆಲ್ಲ ಬೆಂಗಳೂರಿಗೆ ನಮ್ಮ ಯಾವುದಾದ್ರೂ ದೇಶದ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಬಂದರೆ ದಿಲ್ಲಿಗೆ ಮೊದಲು ಬರ್ತಿದ್ರು, ಆಮೇಲೆ ಬೆಂಗಳೂರಿಗೆ ಬರ್ತಿದ್ರು, ಬೆಂಗಳೂರಿಗೆ ಬಂದರೆ ವಿಧಾನಸಭೆಗೆ ಬರ್ತಿದ್ರು, ಅಲ್ಲಿಂದ ವಾಪಸ್ಸು ಹೋಗ್ತಿದ್ರು. ಆದರೆ ಇವತ್ತು ಹಲವಾರು ಪ್ರೆಸಿಡೆಂಟ್ಗಳು ನೇರವಾಗಿ ಬೆಂಗಳೂರಿಗೆ ಬಂದರೆ ದಿಲ್ಲಿಗೆ ಕೂಡ ಹೋಗಲ್ಲ. ಆದರೆ ಬೆಂಗಳೂರಿಗೆ ಬಂದರೆ ವಿಧಾನಸಭೆಯನ್ನು ನೋಡಲ್ಲ, ಸೀದಾ ಇನ್ಫೋಸಿಸು ಇಲ್ಲ ವಿಪ್ರೋ ಕ್ಯಾಂಪಸ್ಗೆ ಹೋಗ್ತಾರೆ. ದಟ್ ಇಸ್ ಅ ಪ್ಯಾರಡೈಮ್ ಶಿಫ್ಟ್ ಆಫ್ ದ ಲಿವರ್ಸ್ ಆಫ್ ದ ಪವರ್ಸ್. ಇದನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ನಾನು ಭಾವಿಸ್ತೀನಿ. ಮತ್ತು ಭಾರತದಲ್ಲಿ ಭಾಳ ಇನ್ನೋವೇಟಿವ್ ಆಫ್ ಟ್ರೇಡಿಂಗ್ ಇದೆ. ದ ಇಂಟರ್ನಲ್ ಮೂವ್ಮೆಂಟ್ ಆಫ್ ಟ್ರೇಡರ್ಸ್ ಈಸ್ ಭಾಳ ದೊಡ್ಡ ಹಿಸ್ಟ್ರಿ ಇದೆ. ಬಾರ್ಟರ್ ಟೈಮ್ನಿಂದ ಹಿಡಿದು ಮಾನಿಟರಿ ಟೈಮ್ವರೆಗೂ ಎಲ್ಲ ಸಂದರ್ಭದಲ್ಲೂ ಕೂಡ ಭಾಳ ಇನ್ನೋವೇಟಿವ್ ಆಗಿ ನಮ್ಮ ಇಂಡಿಯನ್ ಟ್ರೇಡರ್ಸು ಕೆಲಸವನ್ನು ಮಾಡಿದ್ದಾರೆ. ನಾನೀಗ ಅಲ್ಲಿ ಚೇಂಬರ್ನಲ್ಲಿ ಕೂತಾಗ ಹೇಳ್ತಾ ಇದ್ದೆ, ಒನ್ ಆಫ್ ದ ರೀಸನ್ಸ್ ಬ್ರಿಟಿಷರು ಯಾಕೆ ನಮಗೆ ಇಂಡಿಪೆಂಡೆನ್ಸ್ ಕೊಟ್ಟು ಹೋದರು ಅಂದರೆ, ಯಾವಾಗ ನಮ್ಮ ಮ್ಯಾನುಫ್ಯಾಕ್ಚರಿಂಗಲ್ಲಿ ಸ್ಟೀಲು, ಕ್ಲೋದಿಂಗ್ಸು ಎಲ್ಲ ನಾವು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಯಾವಾಗ ನಮ್ಮ ಟ್ರೇಡರ್ಸು ಬೇರೆ ಬೇರೆ ದೇಶದ ಜೊತೆಗೆ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದರು, ಆವಾಗ ಅವ್ರಿಗೆ ಗೊತ್ತಾಯಿತು ಈ ದೇಶ ಲಯಬಿಲಿಟಿ ಆಗುತ್ತೆ, ನಮಗೆ ಇನ್ನು ಟ್ರೇಡ್ ನಾವು ಮಾಡೋಕ್ಕಾಗಲ್ಲ, ಅವ್ರದ್ದು ಅವರೇ ಮಾಡ್ಕೊಳ್ತಾರೆ ಅಂತ. ಅದಕ್ಕಾಗಿ ದಟ್ ಈಸ್ ಒನ್ ಆಫ್ ದ ರೀಸನ್, ಎಕನಾಮಿಕ್ ರೀಸನ್ ಈಸ್ ಒನ್ ಆಫ್ ದ ರೀಸನ್ಸ್ ವೇರ್ ಬ್ರಿಟಿಷ್ ಲೆಫ್ಟ್ ಇಂಡಿಯಾ. ಬಿಕಾಸ್ ಅವ್ರು ವ್ಯಾಪಾರಕ್ಕೋಸ್ಕರ ಬಂದಿದ್ದರು, ಇನ್ಮೇಲೆ ವ್ಯಾಪಾರ ನಡೆಯಲ್ಲ, ಇವರೆಲ್ಲ ಬುದ್ಧಿವಂತರಾಗಿದ್ದಾರೆ ಅಂತ ಗೊತ್ತಾದ ಮೇಲೆ ಅವ್ರು ಬಿಟ್ಟು ಹೋಗಿದ್ರು. ಇದನ್ನು ಭಾಳ ಜನ ರೆಕಗ್ನೈಸ್ ಮಾಡೋದಿಲ್ಲ. ಆಲ್ವೇಸ್ ಪಾಲಿಟಿಕ್ಸ್ ಓವರ್ಟೇಕ್ಸ್ ದಿ ಎಕನಾಮಿಕ್ಸ್. ಅದು ಮೊದಲಿಂದ ಹಂಗೆ ಬಂದಿದೆ. ಇನ್ನು ನಮ್ಮ ಟ್ರೇಡಿಗೆ ಮತ್ತು ವೆಸ್ಟರ್ನ್ ಟ್ರೇಡ್ಗೆ ಭಾಳ ವ್ಯತ್ಯಾಸ ಇದೆ. ನಮ್ಮ ಟ್ರೇಡಲ್ಲಿ ಸಾಮಾನ್ಯವಾಗಿ ಎಕನಾಮಿಕ್ ಆ್ಯಕ್ಟಿವಿಟಿ ಆದ ಟ್ರೇಡ್ ಅಂತಂದರೆ ನಾವೆಲ್ಲ ಏನು ತಿಳ್ಕೊಳ್ತೀವಿ ಅಂತಂದರೆ ಲಾಭ ನಷ್ಟ.
ಟ್ರೇಡರ್ಸ್ ಬಗ್ಗೆ ವ್ಯಾಪಾರ ಅಂದರೆ ಲಾಭ ನಷ್ಟ. ಫಿಲಾಸಫಿ ಆಫ್ ಲೈಫಲ್ಲಿ ಲಾಭ ನಷ್ಟ ಇಲ್ಲ, ಪಾಪ ಪುಣ್ಯ ಇದೆ. ನಮ್ಮ ಇಂಡಿಯನ್ ಟ್ರೇಡಲ್ಲಿ ಲಾಭ ನಷ್ಟದ ಜೊತೆಗೆ ಪಾಪ ಪುಣ್ಯದ ಎಲಿಮೆಂಟ್ ಇದೆ. ದೇರ್ ಇಸ್ ಎ ಎಲಿಮೆಂಟ್ ಕಾನ್ಷಿಯಸ್ಲಿ, ದೇರ್ ಇಸ್ ಎ ಎಲಿಮೆಂಟ್ ಆಫ್ ಗುಡ್ ಆ್ಯಂಡ್ ಬ್ಯಾಡ್, ಪಾಪ ಪುಣ್ಯ. ವೇರ್ ಆ್ಯಸ್ ಇನ್ ವೆಸ್ಟರ್ನ್ ವರ್ಲ್ಡ್ ಆ ಎಲಿಮೆಂಟ್ ಇಲ್ಲ, ಆಬ್ಸೆನ್ಸ್ ಆಫ್ ದಟ್ ಎಲಿಮೆಂಟ್. ಹೀಗಾಗಿ ನಮ್ಮ ಟ್ರೇಡ್ಗೂ ಬೇರೆಯವರಿಗೂ ಭಾಳ ವ್ಯತ್ಯಾಸ ಇದೆ. ಇವೆಲ್ಲ ಫಂಡಮೆಂಟಲ್ಸ್ ನಾನು ಮಾತಾಡಿ ನೇರವಾಗಿ ನಾನು ಕರ್ನಾಟಕ ಮತ್ತು GST ಕರ್ನಾಟಕದಲ್ಲಿ ಭಾಳ ಪ್ರೋಗ್ರೆಸಿವ್ ಬಿಸ್ನೆಸ್ ಮೆನ್ ಇದ್ದಾರೆ, ಟ್ರೇಡರ್ಸ್ ಇದ್ದಾರೆ. ಐ ಆಮ್ ಇನ್ ಬಿಸ್ನೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಫಾರ್ ಲಾಸ್ಟ್ 33-34 years. So I think I am also one of the seniors in businessmen in this state, even though I am a very small business compared to all this big business. My coming into politics is a loss to my business. Anyhow, but I know the trade, I know the problems of the trade. ಒಂದೇನಾದರೂ ಒಂದು ಅಂಗಡಿ ತೆಗಿಬೇಕಾದ್ರೆ ಕಾರ್ಪೊರೇಷನ್ನಿಂದ ಹಿಡಿದು ಈ ಟ್ಯಾಕ್ಸ್ ಆಫೀಸರ್ಸ್ ಜೊತೆಗೂ ಎಷ್ಟು ಗುದ್ದಾಡಬೇಕು ಅನ್ನೋದು ನನಗೆ ಗೊತ್ತಿದೆ. ಹೀಗಾಗಿ ಲಾಟ್ ಆಫ್ ಚೇಂಜಸ್ ಎಲ್ಲ ಬಂದಿದೆ. CSTಯಿಂದ ಮಾಡ್ವ್ಯಾಟಿಗೆ ಬಂದ್ವಿ, ಮಾಡ್ವ್ಯಾಟಲ್ಲಿ ಸುಗಮ ಫೈಲಿಂಗ್ಸ್ ಎಲ್ಲ ಇತ್ತು. ಸೊ ಅದಕ್ಕೆಲ್ಲ ಸೆಟ್ ಆಗಿದ್ವಿ ನಾವು. ಸುಗಮಕ್ಕೆ ಭಾಳ ಒಳ್ಳೆ ರೀತಿಯಲ್ಲಿ ಸೆಟ್ ಆಗಿತ್ತು. ನಮ್ಮ ಟ್ಯಾಕ್ಸ್ ಬಾಯನ್ಸಿನೂ ಕೂಡ ಆಗಿತ್ತು. ಕರ್ನಾಟಕ ಈಸ್ ಒನ್ ಆಫ್ ದಿ ಹೈಯೆಸ್ಟ್ ಬಯನ್ಸ್ ಇರುವಂಥ ರಾಜ್ಯ. ಬಟ್ ಈಗ GST ಬಂದ ಮೇಲೆ ಅದನ್ನ ಅಡಾಪ್ಷನ್ನು ಸ್ವಲ್ಪ ಕಷ್ಟ. ಯಾಕಂತಂದರೆ ಬ್ರಿಂಗಿಂಗ್ ಆಲ್ ದಿ ಐಟಮ್ಸ್ ಇನ್ ಒನ್ ಫ್ರೇಮ್ ಆಫ್ ಲಾ, ಅದು ಇಟ್ ಸೆಲ್ಫ್ ಇಸ್ ಅ ಚಾಲೆಂಜ್. ಸೊ ಆಫ್ಟರ್ ಡ್ಯೂ ಡೆಲಿಬ್ರೇಷನ್ ಆಫ್ ಮೋರ್ ದೆನ್ 1 decade ಪಾರ್ಲಿಮೆಂಟಲ್ಲಿ ಇದು ಮಾಡಿದ್ದೀವಿ. ಮಾಡುವಾಗಲೇ ಅರುಣ್ ಜೇಟ್ಲಿ ಅವರು ಹೇಳಿದರು, GST ಈಸ್ such a tax where the multiple slabs will be reduced to very few slabs, but at the same time we have to learn as it is implemented. ಹೀಗಾಗಿ ಭಾಳಷ್ಟು ಕಂಪ್ಲೈನ್ಸ್ನಿಂದ ಹಿಡಿದು ಫಾರ್ಮ್ಯಾಟ್ಸಿಂದ ಹಿಡಿದು ಇನಿಷಿಯಲ್ ಅಂತೂ ಭಾಳಷ್ಟು ಗೊಂದಲ ಇತ್ತು. ಈಗ ಒಂದು ಲೆವೆಲಿಗೆ ಬಂದಿದೆ. ನಾನು GST ಕೌನ್ಸಿಲ್ ಮೆಂಬರ್ ಆದಮೇಲೆ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಫಾರ್ ಕಂಪ್ಲಯನ್ಸ್ನಲ್ಲಿ ಕೂಡ ನಾನು ಇದ್ದೇನೆ. ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ಔಟ್ ಮೋರ್ ಸಿಂಪ್ಲರ್ ಕಂಪ್ಲಯನ್ಸಸ್ ಆ್ಯಂಡ್ IT ಇಶ್ಯೂಸ್ ಆರ್ ದೇರ್. IT ಇಶ್ಯೂಸನ್ನು ಕೂಡ ನಾವು ಸಿಂಪ್ಲಿಫೈ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ, ಇನ್ಕ್ಲೂಡಿಂಗ್ ದೇರ್ ಇಸ್ ಅ ಸರ್ವರ್ ಇಶ್ಯೂ ವೇರ್ ಸರ್ವರ್ಸ್ ಆರ್ ಜಾಮ್ಡ್. So we have giving them solutions for that also, increasing the server capacity as well as ಈ ಕಂಪ್ಲೈನ್ಸ್ ಡೇಟನ್ನು ನಾವು ಕಂಪ್ಲೀಟಾಗಿ ಬೇರೆ ಬೇರೆ ಸೆಕ್ಟರ್ಗೆ ಬೇರೆ ಬೇರೆ ಡೇಟ್ ಕೊಟ್ಟು ವಿಲ್ ಸಿ ದಟ್ ದ ಸರ್ವರ್ಸ್ ಆರ್ ನಾಟ್ ಜಾಮ್. ಬಿಕಾಸ್ ಒಂದು ಸರ್ವರ್ ಜಾಮ್ ಆದರೆ ನಿಮಗೆ ಅದು ಕಂಪ್ಲೈ ಆಯಿತೋ ಇಲ್ಲೋ ಗೊತ್ತಿಲ್ಲ, ಆಮೇಲೆ ಒಂದು ದಿವಸ ನೋಟಿಸ್ ಬರ್ತದೆ ಆಗಿಲ್ಲ ಅಂತ. ಈ ಥರ ಎಲ್ಲ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಕ್ಕೆ ವಿ ಆರ್ ಟ್ರೈಂಗ್ ಟು ಲೆವೆಲ್ ಬೆಸ್ಟ್. ಆ್ಯಂಡ್ ಇದನ್ನು ನಾವು ಕಳೆದ ಏಪ್ರಿಲಿಂದನೇ ಇಂಪ್ಲಿಮೆಂಟ್ ಮಾಡಬೇಕಂತ ನಾವೇ ತಡೆ ಹಿಡಿದಿದ್ದೇವೆ. ಈಗಾಗಲೇ ಒಂದು ಸೆಟ್ಟಲ್ಲಿ ಈಗ ಜನ ಹೊಂದ್ಕೊಂಡಿದ್ದಾರೆ, ಮತ್ತೆ ಹೊಸದು ಮಾಡಿ ಮತ್ತೆ ಗೊಂದಲ ಮಾಡೋದು ಬೇಡ ಅಂತ. ಅದಕ್ಕಾಗಿ ಸ್ಲೋಲಿ ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ದ ರಿಫಾರ್ಮ್ಸ್ ಇನ್ ಟು ದಿ ಎಂಟೈರ್ ಕಂಪ್ಲಯನ್ಸ್ ಆ್ಯಂಡ್ ಅದರ್ ಅಫಿಷಿಯಲ್ ಹ್ಯಾಂಡ್ ಹೋಲ್ಡಿಂಗ್ ಅವೆಲ್ಲವನ್ನು ಕೂಡ ಜಾಸ್ತಿ ಮಾಡಬೇಕು ಅಂತ ಹೇಳಿ ಮಾಡಿದ್ದೀವಿ. FKCC, ಐ ಶುಡ್ commend and compliment FKCC for doing more than 300 meetings in bringing awareness about GST compliance. You have been one of the pioneer when we compare to the other states. ನನ್ನ ಹತ್ರ ಎಲ್ಲ ಫಿಗರ್ಸ್ ಬರ್ತದೆ. The number of meetings you have done and number of ಹೊಸ IT ಬಂದಾಗ ಎಲ್ಲ ಮಾಡಿದಾಗ ತಮ್ಮ ಕಾಂಟ್ರಿಬ್ಯೂಷನ್ ಇಸ್ ಇಮೆನ್ಸ್. So I wholeheartedly congratulate, because unless until a trade organization takes up, it is very difficult for a new tax regime. There are certain principles in taxes. This I have been
I've been advocating for a long time. Tax should be purposeful. ಎದಕ್ಕೆ ಅಂತ ಕ್ಲಾರಿಟಿ ಇರಬೇಕು. ಟ್ಯಾಕ್ಸ್ ಶುಡ್ ಬಿ ಇಕ್ವಿಟಬಲ್, ಅಂದರೆ ಒಬ್ಬರಿಗೆ ಹೆಚ್ಚು ಒಬ್ಬರಿಗೆ ಕಮ್ಮಿ ಆಗಬಾರ್ದು. ಟ್ಯಾಕ್ಸ್ ಶುಡ್ ಬಿ ಅಫೋರ್ಡಬಲ್, ಕಟ್ಟೋನಿಗೂ ಕೂಡ ಅದು ಭಾರ ಅನಿಸು. ಟ್ಯಾಕ್ಸ್ ಶುಡ್ ಬಿ ಅಕೌಂಟಬಲ್, ಟ್ಯಾಕ್ಸ್ ಎಷ್ಟು ಬಂತು, ಏನು ಬಂತು, ಎದಕ್ಕೆ ಖರ್ಚಾಯ್ತೇನೋ ಅಂತ. ಈ 4 ಪಿಲ್ಲರ್ಸ್ ಇದೆ. ಈ ಪಿಲ್ಲರ್ಸ್ ಮೇಲೆ ನಾವು ಟ್ಯಾಕ್ಸೇಷನ್ ಮಾಡಬೇಕು ಅಂತ. ದೀಸ್ ಆರ್ ದ ಪ್ರಿನ್ಸಿಪಲ್ಸ್ ವಿಚ್ ಐ ಬಿಲೀವ್ ಇನ್ ಟು. ಆ ನಿಟ್ಟಿನಲ್ಲಿ ನಾನು GST ಕೌನ್ಸಿಲಲ್ಲಿ ನಾನು ವಾದವನ್ನು ಮಾಡ್ತಾ ಇರ್ತೇನೆ. ಸೆಕೆಂಡ್ ಇಶ್ಯೂ ಈಸ್ ಏನಾಗ್ತಾ ಇದೆ ಅಂತಂದರೆ, ನಾವು ಕಾಂಟ್ರಿಬ್ಯೂಟರ್ ಸ್ಟೇಟ್ಸ್, ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಟ್ಸು ಆಸ್ ವೆಲ್ ಆಸ್ ಕನ್ಸ್ಯೂಮಿಂಗ್ ಸ್ಟೇಟ್ಸ್, ಇನ್ನು ಕೆಲವು ಬರೀ ಕನ್ಸ್ಯೂಮಬಲ್ ಸ್ಟೇಟ್ಸ್ ಇದ್ದಾರೆ. ಸೊ ಅವ್ರದ್ದೇ ಆದಂಥ ಪ್ರಾಬ್ಲಮ್ಸ್ ಬೇರೆ. ದೇರ್ ಆರ್ ಟೋಟಲಿ ಅವ್ರ ಕಾಂಟ್ರಿಬ್ಯೂಷನ್ ಏನಿಲ್ಲ, ಹಾರ್ಡ್ಲಿ ಎನಿಥಿಂಗ್, ಬಟ್ ದೇ ಆರ್ ದ ಬೆನಿಫಿಷರೀಸ್. ಸೊ ಐ ಹ್ಯಾವ್ ಬಿನ್ ಪಿಚಿಂಗ್ very strongly. In fact, I had a very big argument also. I never stopped it. I said contributor state should not be, at least if not rewarded, should not be punished. ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಿದ್ದೆ. ಅದರ್ವೈಸ್ ನಾವು ಇಷ್ಟು ನೀವೆಲ್ಲ ಕಷ್ಟಪಡ್ತೀರಿ, ಟ್ರೇಡ್ ಮಾಡ್ತೀರಿ, ನಮ್ಮ ಸ್ಟೇಟ್ GST ಹೆಚ್ಚಿಗೆ ಆಗ್ತದೆ, ಸೆಂಟ್ರಲ್ GST ಹೆಚ್ಚಾಗ್ತದೆ. But ultimately, if it is not ನಮ್ಮ ಸ್ಟೇಟ್ ಟ್ರೇಡ್ಗೆ, ನಮ್ಮ ಸ್ಟೇಟ್ ಟ್ರೇಡರ್ಸ್ಗೆ ನಾವು ಏನು ಬೆನಿಫಿಟ್ ಕೊಡದೇ ಇದ್ದರೆ, ವಾಟ್ ಈಸ್ ದ ಇನ್ಸೆಂಟಿವ್? ಈ ಬೇರೆ ರಾಜ್ಯಗಳಲ್ಲಿ ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಬಿಗ್ ಕ್ವಶನ್ ಮಾರ್ಕ್. ದೇರ್ ಆರ್ ಬಿಗರ್ ಸ್ಟೇಟ್ಸ್ ದನ್ ಅಸ್, ಬಟ್ ದೇರ್ ಕಾಂಟ್ರಿಬ್ಯೂಷನ್ ಈಸ್ ನಾಟ್ ಇನ್ ಟ್ಯೂನ್ ವಿತ್ ದಿ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ್ಯಾಟ್ ಸ್ಟೇಟ್. ಅವ್ರ GDP ನಮ್ಮ GDP ನೋಡಿದಾಗ, ಅವ್ರ ಟ್ಯಾಕ್ಸ್ ಫೈಲಿಂಗ್ ನೋಡಿದಾಗ, ನಮ್ಮ ನೋಡಿದಾಗ, ವಿ ಹ್ಯಾವ್ ಮೇಡ್ ಎ ಕೇಸ್ ಸ್ಟಡಿ ಆಲ್ಸೋ. ಸೊ ಐ ಹ್ಯಾವ್ ಬಿನ್ ಪಿಚಿಂಗ್ ಫಾರ್ ಅವರ್ ಸ್ಟೇಟ್ ಆ್ಯಂಡ್ ಅವರ್ ಟ್ರೇಡರ್ಸ್. ಇನ್ನು ಕೆಲವು ವಿಚಾರಗಳು ನಾವು ಇಲ್ಲೆಲ್ಲ ಹೇಳಿದ್ದೀರಿ, ಖಂಡಿತವಾಗೂ ಅವೆಲ್ಲ ಭಾಳ ಅತ್ಯಂತ ರಿಲೆವೆಂಟ್ ಇದೆ. ಫಸ್ಟು ಬೇಸಿಕ್ಲಿ ದೇರ್ ಹ್ಯಾಸ್ ಟು ಬಿ ಒನ್ ಫಾರಮ್ ಆಫ್ ಇಂಟ್ರ್ಯಾಕ್ಷನ್ ಅನ್ನುವಂಥದ್ದು ನಾವೇನು ಹೇಳಿದ್ದೀರಿ, ಇಟ್ ಈಸ್ ವೆರಿ ಎಸೆನ್ಷಿಯಲ್. ಈಗೇನು ನಿಮ್ಮ ಗ್ರೀವೆನ್ಸ್ ರಿಡ್ರೆಸಲ್ ಕಮಿಟಿ ಇದೆ, ಅದಕ್ಕೆ ಇನ್ನಷ್ಟು ಜವಾಬ್ದಾರಿ ಕೊಡಬೇಕು. ಆ್ಯಂಡ್ ಇಟ್ ಶುಡ್ ಹ್ಯಾವ್ ಅ ಎಕ್ಸ್ಪ್ರೆಸ್ ವೇ, ಹೈವೇ ಬಿಟ್ವೀನ್ ಟ್ರೇಡರ್ಸ್ ಆ್ಯಂಡ್ GST ಕೌನ್ಸಿಲ್. ಸೊ ಅದರ ಬಗ್ಗೆ ಖಂಡಿತವಾಗೂ ಐ ವಿಲ್ ಟೇಕ್ ಇಟ್ ಅಪ್ ಆ್ಯಂಡ್ ವಿಲ್ ಸಿ ದಟ್ ಸಮ್ ಮೆಕ್ಯಾನಿಸಮ್ ಇಸ್ ಡನ್ ಬಿಟ್ವೀನ್ ಅ GST ಕೌನ್ಸಿಲ್ ಆ್ಯಂಡ್ ದ ಟ್ರೇಡರ್ಸ್ ಡೈರೆಕ್ಟ್ಲಿ, ಸೊ ದ್ಯಾಟ್ ದ ಹೀಟ್ ಈಸ್ ಫೆಲ್ಟ್ ಇನ್ ದಿ GST ಕೌನ್ಸಿಲ್. ಸೆಕೆಂಡು, ಎಮ್ನೆಸ್ಟಿ ಕೇಳಿದ್ರಿ ಫಾರ್ ಫಸ್ಟ್ 3 years. I will certainly, I'll pitch for it, because a lot of changes have been done by the GST Council itself, by the Revenue Department in Government of India, by the Finance Department. Hence, when they themselves have changed so many times, it really creates a kind of atmosphere among the traders, a kind of confusion. So yes, we have to solve these problems. ಇದಕ್ಕೆ 2-3 ಸಲ ಚರ್ಚೆ ಮಾಡಿದ್ದೀವಿ ನಾವು. ವಿಲ್ ಕಮ್ ಔಟ್ ವಿತ್ ಸಮ್ ಸೊಲ್ಯೂಷನ್ ವೇರ್ ಟ್ರೇಡರ್ಸ್ ಆರ್ ನಾಟ್ ಪುಟ್ ಟು ಹಾರ್ಡ್ಶಿಪ್. ಅದು ಎಮ್ನೆಸ್ಟಿ ಆಗುತ್ತೋ ಅಥವಾ ನಿಮ್ಮ ಇಂಟ್ರೆಸ್ಟ್ ರೇಟ್ ಸಬ್ಸಿಡಿ ಆಗುತ್ತೋ, ಏನಾಗುತ್ತೋ, ಹವೆವರ್ ವಿಲ್ ಫೈಂಡ್ ಔಟ್ ಸಮಥಿಂಗ್ ವೇರ್ ದ ಫಸ್ಟ್ 3 years ಆರ್ ಬೀಯಿಂಗ್ ಕಂಪ್ಲೈಡ್ ವಿದೌಟ್ ಎನಿ ಹ್ಯಾರಾಸ್ಮೆಂಟ್. ಆಮೇಲೆ ಈಸ್ ಆಫ್ ಕಂಪ್ಲೈನ್ಸ್ ಬಗ್ಗೆ ನಾವು ಮಾತಾಡಿದ್ರಿ. ಇಟ್ ಈಸ್ ವೆರಿ ಮಚ್ ರೈಟ್, ದ್ಯಾಟ್ಸ್ ವಾಟ್ ಐ ಮೆಂಟ್. ಸೊ ಈಸ್ ಆಫ್ ಕಂಪ್ಲೈನ್ಸ್ ಮಾಡಿಬಿಟ್ರೆ ಟ್ರೇಡ್ ವಿಲ್ ಬಿ ವೆರಿ ಹ್ಯಾಪಿ. ಪ್ರಾಬಬ್ಲಿ ದಿ ಕಾಂಟ್ರಿಬ್ಯೂಷನ್ ಆಲ್ಸೋ ವಿಲ್ ಇನ್ಕ್ರೀಸ್, ದ ರೆವೆನ್ಯೂಸ್ ಆಲ್ಸೋ ವಿಲ್ ಇನ್ಕ್ರೀಸ್. ಸಡನ್ಲಿ ಈಸ್ ಆಫ್ ಕಂಪ್ಲೈನ್ಸ್ ಆಗಲೇಬೇಕು. ಅದು ಹಲವಾರು ಕಾರಣಕ್ಕಾಗಿ, ಯಾಕಂದರೆ ಕ್ರೆಡಿಟ್ ಇನ್ಪುಟ್ ಇದೆ, there are different forms of the trade and conversion of that particular product. So there are some complex things, but we have to work out in such a way. ನೀವು ಹೇಳಿದ್ರಿ ಈಗ ಒಂದು ಪ್ರಾಡಕ್ಟ್ಗೆ ಒಂದೇ HSN ಫಾರ್ಮ್ ಮಾಡಬೇಕು ಅಂತ. ಇಟ್ಸ್ ಲಿಟಲ್
little complicated. But however, we have to find a solution. If not one product, at least a group of products where we can do. ನಮ್ಗೆ ಹಿಂದೆ CST ಎಲ್ಲ ಇತ್ತು, ಆ ಥರ ಏನಾರು ಮಾಡೋದಕ್ಕೆ ಏನು ಪ್ರಯತ್ನಗಳೇನು ಬೇಕು ಅದನ್ನು ಕೂಡ ನಾನು ಮಾಡ್ತೀನಿ. ಮತ್ತು ಚೇಂಜಸ್ ಶುಡ್ ಬಿ ಪ್ರಾಸ್ಪೆಕ್ಟಿವ್ ಅಂದರೆ ದಟ್ ಈಸ್ ದಿ ಲಾ. ಆಲ್ವೇಸ್ ಎನಿ ಚೇಂಜ್ ವಿ ಬ್ರಿಂಗ್, it can't be retrospective, it has to be prospective. Most of the laws what we make is all prospective, most of the trade laws. ಸೊ ಅದರ ಬಗ್ಗೆಯೂ ಕೂಡ ಖಂಡಿತವಾಗೂ ನಾನು ಕ್ರಮ ತೆಗೆದುಕೊಳ್ತೀನಿ. ಮತ್ತು ಇವಾಗ ಇವನ ವೆರಿ ಡಿಟೇಲ್ಡ್ R&D ಮೆಮೊರಂಡಮ್, ಇದು ಸುಮ್ಮನೆ ಬೇಡಿಕೆಗಳಿಟ್ಟಿಲ್ಲ, ಅದರ ಮೇಲೆ ರಿಸರ್ಚ್ ಮಾಡಿದ್ದೀರಿ. ಮತ್ತು ಜಸ್ಟ್ ಹಂಗೆ ಸುಮ್ಮನೆ ನನ್ನ ಟೈಮ್ ಇರಲಿಲ್ಲ ಎಲ್ಲ ಪೂರ್ತಿ ನೋಡೋಕ್ಕೆ, ಖಂಡಿತ ನೋಡ್ತೀನಿ ಅದನ್ನು. ಬಟ್ ವಾಟ್ ಐ ಅಬ್ಸರ್ವ್ಡ್ ಈಸ್, ನೀವು ಅದರಲ್ಲಿ ರಿಸರ್ಚ್ ಮಾಡಿದಿರಿ ಮತ್ತು ಏನು ಮಾಡಬೇಕು ಅನ್ನುವಂಥದ್ದನ್ನು ಒಂದು ಪರಿಹಾರ ಕೊಟ್ಟಿದ್ದೀರಿ. ದಿಸ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಅ ಪ್ರೊಫೆಷನಲ್ ಆರ್ಗನೈಸೇಷನ್ ಆ್ಯಂಡ್ ಅದರ್ಸ್. Certainly this will help us as a state government, this will help as a GST council, and certainly we'll take it up. I believe that trade should lead the change. Trade should lead the change because ನಿಮಗೆ ಗೊತ್ತಿರ್ತದೆ ಏನಾಗುತ್ತೆ ಏನಿಲ್ಲ ಅಂತ. ದಟ್ ಟ್ರೇಡ್ ಶುಡ್ ಲೀಡ್ ದ ಚೇಂಜ್ ಅಂದಾಗ ಏನಾಗುತ್ತೆ ಅಂತಂದರೆ, ನಿಮ್ಮ ಕ್ರೆಡಿಬಿಲಿಟಿ ಭಾಳ ಮುಖ್ಯ. ಈಗ ವೆನ್ ಯು ವಾಂಟ್ ಟು ಬಿಕಮ್ ಅ ಲೀಡರ್, ಬಿ ಇಟ್ ಇನ್ ಎನಿ ಫೀಲ್ಡ್, ಕ್ರೆಡಿಬಿಲಿಟಿ ಬಹಳ ಮುಖ್ಯ. ಟೂ ಥಿಂಗ್ಸ್ ಆರ್ ಇಂಪಾರ್ಟೆಂಟ್ ವೆನ್ ಯು ಲೀಡ್. ಒನ್ ಇಸ್ ಅ ಕ್ರೆಡಿಬಿಲಿಟಿ, ಸೆಕೆಂಡ್ ಇಸ್ acceptability. So whenever you suggest, you should have that kind of a credibility where government should accept it immediately. So acceptabilityನೂ ಬರಬೇಕು, ಕ್ರೆಡಿಬಿಲಿಟಿನೂ ಇರಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಟ್ರೇಡರ್ಸ್ಗೆ ನೀವು ಅಡ್ವೈಸ್ ಮಾಡಿದರೆ ಭಾಳ ಒಳ್ಳೆಯದಾಗ್ತದೆ. ಫ್ಯೂ ಪೀಪಲ್ ಹೂ ಡಸ್ ಡೂಬಿಯಸ್ ಥಿಂಗ್ಸ್, ಈ GSTನ ಎಷ್ಟು ದುರ್ಲಭ ಮಾಡ್ಕೋಬೇಕು ಮಾಡ್ಕೊಂಡಂಥ ಜನನೂ ಇದ್ದಾರೆ. 200-300 ಕಂಪ್ನಿ ತೆಗೆದು ಫೇಕ್ ಕ್ರೆಡಿಟ್ಸ್ ತೊಗೊಂಡಂಥವ್ರು ಇದ್ದಾರೆ. ನಾವೇ ಕೇಸ್ ಬುಕ್ ಮಾಡಿದ್ವಿ, ಕರ್ನಾಟಕದಲ್ಲೇ ಇದ್ದಾರೆ, ಬೇರೆ ಕಡೆ ಎಲ್ಲ. ಹೀಗಾಗಿ ಆಲ್ವೇಸ್ ಕ್ರೈಮ್ ಲೀಡ್ಸ್ ಅಲ್ಲ ಅಂತ ಇದೆ. ಸಿನ್ಸ್ ಐ ಆಮ್ ಹ್ಯಾಂಡ್ಲಿಂಗ್ ಹೋಮ್ ಡಿಪಾರ್ಟ್ಮೆಂಟ್ ಆಲ್ಸೋ, ಸೊ ಐ ಆಮ್ ವೆರಿ ಡೀಪ್ ಇನ್ ಟು ದ್ಯಾಟ್. ಸೊ ಕ್ರೈಮ್ ಲೀಡ್ಸ್ ದ ಲಾ, ಬಟ್ if law starts catching up and if it can be one step ahead, probably we can contain the crime also. ಆದ್ದರಿಂದ ಈಗೆಲ್ಲ ಇಂಟರ್ನೆಟ್ನಲ್ಲಿ ಸೈಬರ್ ಕ್ರೈಮ್ಸ್ ಎಲ್ಲ ಬಂದಿದೆ, ಫೈನಾನ್ಷಿಯಲ್ ಕ್ರೈಮ್ಸ್ ಎಲ್ಲ ಸೈಬರ್ ಕ್ರೈಮಲ್ಲಿ ಬಂದಿದೆ. ನಮ್ಮ ಅಕೌಂಟಿಂದ ದುಡ್ಡು ಹೋಗಿದ್ದೇ ಗೊತ್ತಾಗಲ್ಲ. ನಿಮ್ಮ ಅಕೌಂಟ್ ನೀವು ಚೆಕ್ ಮಾಡ್ತಾರೋ, ನೀವೆಲ್ಲ ತಿಳ್ಕೊಂಡಿರ್ತೀರಿ ನಾವೆಲ್ಲ ಭಾಳ ದೊಡ್ಡ ಟ್ರೇಡರ್ಸು, ನಮ್ಮ ಕ್ರೆಡಿಬಿಲಿಟಿ ಇದೆ, ಬ್ಯಾಂಕರ್ಸ್ ಎಲ್ಲ ನಮ್ಗೆ ಹೇಳ್ದೆ ಕೇಳದೆ ಮಾಡಲ್ಲ. You just require one clerk to spoil you. ನನ್ನ ಹತ್ರ ಅಷ್ಟು ಕೇಸಸ್ಗಳು ಬರ್ತಾ ಇದೆ, ಬೇಕಾದಷ್ಟು ಕೇಸಸ್ಗಳು ಬರ್ತಾ ಇದೆ. ಹೀಗಾಗಿ ಐ ಹ್ಯಾಡ್ ಟಾಕ್ ಟು ವಿತ್ RBI ಆ್ಯಂಡ್ ಅದರ್ ಬ್ಯಾಂಕರ್ಸ್. ನಾವು ವೆನ್ ಎವರ್ ಕಂಪ್ಲೇಂಟ್ ಕಮ್ಸ್, FIR ಆದ ಮೇಲೆ ಆ್ಯಕ್ಷನ್ ತೊಗೊಳ್ಳೋ ಅಷ್ಟರಲ್ಲಿ ಅದು ಒಂದು 50 ಅಕೌಂಟ್ ಜಾಸ್ತಿಯಾಗಿ ಜಾರ್ಖಂಡಲ್ಲಿ ಹೋಗ್ಬಿಡ್ತದೆ. ಆದ್ದರಿಂದ ಈಗ ನಾವು ವಿದೌಟ್ ವೇಟಿಂಗ್ ಫಾರ್ ದ FIR, ಒನ್ SMS ಮೆಸೇಜ್ to the bankers will stop the accounts of the victim as well as the account of the accused. So ಆ ಥರ ವ್ಯವಸ್ಥೆಯನ್ನು ಮಾಡಿದ್ದೀವಿ ನಾವು. we want to take care of it. Lot of government accounts are also been hacked and it has been siphoned out. So ಈ ಥರ ಹಲವಾರು ಕೇಸ್ಗಳಿದ್ದಾವೆ. ಆದ್ದರಿಂದ ಈ ಸೈಬರ್ ಕ್ರೈಮ್ ಈ GSTಯಲ್ಲಿ ಕೂಡ ಇದೆ, ಇಲ್ಲ ಅಂತೆಲ್ಲ. ಅದಕ್ಕೆ ಅವ್ರು ಹೇಳಿದ್ರು ಮನೆ ರೇಡ್ ಮಾಡಬೇಡಿ ಅಂತ. ಮನೆಯಿಂದನೆಲ್ಲ ಮಾಡಿದಾಗ ನೀನು ಆಫೀಸ್ ರೇಡ್ ಮಾಡಿ ಏನು ಪ್ರಯೋಜನ? ಆಫೀಸ್ನಲ್ಲಿ ಏನು ಇಟ್ಟಿರೋದಲ್ಲ ನಮ್ಗೆ ಗೊತ್ತು. ಆಫೀಸ್ ಖಾಲಿ ಇರ್ತದೆ, ಟೇಬಲ್ ಕುರ್ಚಿ ಇರ್ತದೆ, ಮನೆಯಲ್ಲಿಂದಲೇ ಲ್ಯಾಪ್ಟಾಪಲ್ಲಿ ಇರ್ತದೆ, ಏನು ಮಾಡೋದು? ಸೊ ಟೆಕ್ನಾಲಜಿ ಚೇಂಜ್ ಆದಂಗೆ ಮೆಥಡ್ಸ್ ಆಫ್ ಡಿಟೆಕ್ಷನ್ ಚೇಂಜ್ ಆಗ್ತದೆ. ಅದಕ್ಕೆ ನಾವೆಲ್ಲ ಎಲ್ಲದಕ್ಕೂ ತಯಾರಿರಬೇಕು. ಬೆನಿಫಿಟ್ಸ್ ಆಫ್ ಟೆಕ್ನಾಲಜಿ ತೊಗೊಂಡಾಗ ಸ್ವಲ್ಪ ಪ್ರಾಬ್ಲಮ್ಗಳು ಆಗ್ತದೆ. ಹವೆವರ್ ಹ್ಯಾರಾಸ್ಮೆಂಟ್ ಆಗಬಾರ್ದು, ವಿಂಡಿಕ್ಟಿವ್ ಆಗಿ ಮಾಡಬಾರ್ದು. ಸಿ ವಾಟ್ ಹ್ಯಾಪನ್ಸ್ ಈಸ್, ಹಾಗೆ ಇಡೀ ಟ್ರೇಡಲ್ಲಿ 90% ಒಳ್ಳೆಯವರಿದ್ದು ಒಂದು 10% ಹಿಂಗೆ ಮಾಡ್ತಾರೆ. ಹಂಗೆ ಆಫೀಸರ್ಸಲ್ಲೂ ಕೂಡ ಎಲ್ಲ ಒಳ್ಳೆ ಕೆಲಸ ಮಾಡೋರು ಇರ್ತಾರೆ. ಯಾರೋ ಒಂದು 4 ಜನ ಅಲ್ಲಿನೂ ಕೂಡ ಒಂದು ಸ್ವಲ್ಪ ಬುದ್ಧಿ ಉಪಯೋಗ ಮಾಡಿಕೊಂಡು ಏನೇನೋ
ಎಕ್ಸ್ಟ್ರಾಕ್ಷನ್ ಏನಾದ್ರು ಮಾಡೋ ಪ್ರಯತ್ನ ಕೂಡ ಮಾಡುವಂಥ ಜನ ಇದ್ದಾರೆ. ಹೀಗಾಗಿ ಅವ್ರನ್ನ ನಾವು ಸರಿಪಡಿಸ್ಬೇಕು, ಟ್ರೇಡನ್ನು ನೀವು ಸರಿಪಡಿಸ್ಬೇಕು ಅಂದಾಗ ಮಾತ್ರ ದೇರ್ ವಿಲ್ ಬಿ ಸಮ್ ಲೆವೆಲ್ ಆಗ್ತದೆ, ಒಳ್ಳೆಯದಾಗ್ತದೆ. ಕರ್ನಾಟಕದಲ್ಲಿ ಬೈ ಆ್ಯಂಡ್ ಲಾರ್ಜ್ ಕಂಪ್ಲೈನ್ಸ್ ಚೆನ್ನಾಗಿದೆ. our contribution is much more compared to the state. We are number 2, but Maharashtra is number 1 because of the size and the trade. So if you compared to our size, we are number 1. Adrinda now we are very progressive people. We will have progressive laws, and we will lead the change. We will lead the change in the new law, that is GST. We will try to be forefront in bringing the changes. When I see in the GST Council, half of the people will be trying to ask the compensation part of it. Nobody thinks of contributing part of it. ಆದ್ರಿಂದ ನಾವು ಸುಶೀಲ್ ಮೋದಿ ಅವರು ಒಬ್ಬರು ಭಾಳ ಪ್ರೋಗ್ರೆಸಿವ್ ಇದರಲ್ಲಿ, ಆ್ಯಂಡ್ ಹಿ ಈಸ್ ಅ ಸೀನಿಯರ್, ಆ್ಯಂಡ್ ಹಿ ವಾಸ್ ಅ ಚೇರ್ಮನ್ ಆಫ್ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಫಾರ್ ಕಂಪ್ಲೈನ್ಸ್. ಹಿ ಹಸ್ ಡನ್ ಅ ಗ್ರೇಟ್ ಜಾಬ್. ಐ ಶುಡ್ ಕಾಂಪ್ಲಿಮೆಂಟ್. ಆದ್ದರಿಂದ ನಾವು we are ready to take forward, and Nirmala Sitharaman ji, our honorable finance minister, she is also has got roots in Bangalore, so I think you should meet her also with all the suggestions. If you want, I'll also be present in that meeting, and we will try to apprise her about the real needs, real problems, and different trades have got different problems. ನಾವು ಕನ್ಸಾಲಿಡೇಟೆಡ್ ಆಗಿ ಹೆಂಗೆ ಆಗುತ್ತೆ ಅಂತಲ್ಲ, ರಿಟೇಲರ್ಸ್ ಹ್ಯಾವ್ ಗಾಟ್ ಸರ್ಟನ್ ಪ್ರಾಬ್ಲಮ್ಸ್, ಹೋಲ್ಸೇಲರ್ಸ್ ಹ್ಯಾವ್ ಗಾಟ್ ಡಿಫರೆಂಟ್ ಪ್ರಾಬ್ಲಮ್, ಮ್ಯಾನುಫ್ಯಾಕ್ಚರರ್ಸ್ ಹ್ಯಾವ್ ಗಾಟ್ ಡಿಫರೆಂಟ್ ಪ್ರಾಬ್ಲಮ್ಸ್ ಬಿಕಾಸ್ ದೇರ್ ಇನ್ಪುಟ್ ಕ್ರೆಡಿಟ್ಸ್ ಆರ್ ಆಫ್ ಡಿಫರೆಂಟ್ ನೇಚರ್. ಆದ್ದರಿಂದ ವಿ ನೋ ದಿ ಕಾಂಪ್ಲೆಕ್ಸಿಟಿ, and trade itself has been now with such a big change, and new products have come, new methods of manufacturing have come, new technology has come, and the trade has expanded to the international level. ಹೀಗಾಗಿ ಇಲ್ಲೇ ಕೂತ್ಕೊಂಡು ನಾವು ಇಂಟರ್ನ್ಯಾಷನಲಲ್ಲಿ ನಾವು ಟ್ರೇಡ್ ಮಾಡುವಂಥದ್ದು ಬಂದಿದೆ. ಹೊಸ ಈ ಸ್ಟಾರ್ಟಪ್ಸ್ ಬಂದಿದ್ದಾವೆ. ಸೊ ವಿ ಹ್ಯಾವ್ ಟು be very progressive. Change is permanent. Change is permanent. It is like a fluid. Trade is like a fluid. It can't be solid. It can't be static. It has to be dynamic. So a man who flows along with the change will always lead the change. So let's lead the change. There are difficulties, but we have got confidence of overcoming them. There are certain nitty-gritties in the system. Certainly it will take some more time. Probably in next 2 years lot of reforms are going to come. We were passing very difficult time during pandemic. Trade was passing very big time. Government was having this thing, and even GST had suffered a lot. However, thanks to Government of India, the losses has been not transferred to the state. It has been taken care by some indirect means, and ultimately the compensations and all those things have been continued, and the cesses for that also has been continued. We have made some formula for that without burdening the states. Therefore there are issues. ಈಗ ಇಷ್ಟೆಲ್ಲರ ನಡುವೆ ನಮ್ಮ GST ಕಂಪ್ಲೈನ್ಸ್ ಚೆನ್ನಾಗಿದೆ, ಜಾಸ್ತಿ ಆಗ್ತಾ ಇದೆ. ಇನ್ನು ಖಂಡಿತವಾಗೂ ಟ್ರೇಡ್ ಜಾಸ್ತಿ ಆಗ್ತದೆ. ನಮ್ಮ ಒಂದು ಎಂಟೈರ್ ನಮ್ಮ ದೇಶದ ಎಕಾನಮಿ ಈಸ್ ಡಿಫ್ರೆಂಟ್ ಫ್ರಮ್ ದ ವೆಸ್ಟರ್ನ್ ಕಂಟ್ರಿಯಲ್ಲಿ ಬ್ಯಾಂಕ್ಸ್ ದೇವಳಾಗಿರೋದು ನೋಡ್ತೀವಿ ನಾವು. ಭಾಳಷ್ಟು ಬ್ಯಾಂಕ್ಗಳು ಬ್ಯಾಂಕ್ರಪ್ಟ್ ಆಗಿದ್ದಾವೆ. ಆದರೆ ನಮ್ಮ ದೇಶದಲ್ಲಿ ಭಾಳ ಆಗಿದ್ದಾವೆ, ಇಲ್ಲಂತ ನಾನು ಹೇಳಲ್ಲ, ಭಾಳ ಸಣ್ಣ ಪ್ರಮಾಣದಲ್ಲಿ ಆಗಿದೆ. ಯಾಕಂತಂದರೆ ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಬ್ಯಾಂಕ್ಸ್, ಇಟ್ ಈಸ್ ಬಿಕಾಸ್ ಆಫ್ ಅವರ್ ಸೊಸೈಟಿ. Our society has got a character of saving. ನಮ್ಮದು ಉಳಿತಾಯ ಮಾಡುವಂಥ ಒಂದು ಸಮಾಜ, ನಮ್ಮ ಸಮುದಾಯ, ನಮ್ಮ ದೇಶ. ಅಲ್ಲಿ ಬರೀ ಖರ್ಚು ಮಾಡುವಂಥ ಒಂದು ದೇಶ, ಉಳಿತಾಯ ಅನ್ನೋದು ಅವರ ಜೀವನದಲ್ಲಿಲ್ಲ. ಹೀಗಾಗಿ
ನಮ್ಮ ದೇಶದ ಅಡುಗೆ ಮನೆಯಲ್ಲಿರುವಂಥ ಸಾಸಿವೆ ಡಬ್ಬಿ ಇಟ್ ಈಸ್ ಮೋರ್ ಸ್ಟ್ರಾಂಗರ್ ದನ್ ಎನಿ ಬ್ಯಾಂಕ್ಸ್ ಆಫ್ ಅಮೆರಿಕಾ. These are the fundamentals of our economics. Therefore, ಈ ಎಲ್ಲ ನಮ್ಮ ಸ್ಟ್ರೆಂತನ್ನು ಉಪಯೋಗ ಮಾಡಿಕೊಂಡು ಹೊಸ ಹೊಸ ಈ ಕಾನೂನುಗಳಿಗೆ ನಾವು ಸರಳೀಕರಣವನ್ನು ಮಾಡಿ ಅಡಾಪ್ಟ್ ಮಾಡಿ ಇಂಟರ್ನ್ಯಾಷನಲ್ ಟ್ರೇಡ್ಗೆ ನಾವು ಕಾಂಪೀಟ್ ಆಗೋ ರೀತಿಯಲ್ಲಿ ನಾವು ಈ ನಮ್ಮ WTO ಅಗ್ರಿಮೆಂಟ್ ಆದಮೇಲೆ ಭಾಳ ಜನಕ್ಕೆ ಗೊತ್ತಿಲ್ಲ ಇವತ್ತಿನ ಲಾಸು ಗೀಸು ಯಾಕೆ ಚೇಂಜ್ ಆಗ್ತಾ ಇದ್ದಾವೆ ಅಂತಂದರೆ ಇವತ್ತಿನ ಲಾಸು ಇಲ್ಲಿಗಲ್ಲ, ನಾವೇನು WTO ಸೈನ್ ಮಾಡಿದ್ವಿ ಅದರ ಪರಿಣಾಮವಾಗಿ ಚೇಂಜ್ ಬರ್ತಾ ಇರೋದು. ಹೀಗಾಗಿ ಯಾರೂ ಅದನ್ನ ಬಗ್ಗೆ ಚರ್ಚೆ ಮಾಡಲ್ಲ. ಇವತ್ತೇನಾಯ್ತು ಆ ಲಾ ಅವ್ರ ವಿರುದ್ಧ, ಈ ಲಾ ಇವ್ರ ವಿರುದ್ಧ, ಟ್ರೇಡ್ ವಿರುದ್ಧ, ಅಗ್ರಿಕಲ್ಚರ್ ವಿರುದ್ಧ. ದೀಸ್ ಆರ್ ದ ಅಗ್ರಿಮೆಂಟ್ಸ್ ವಿ ಹ್ಯಾವ್ ಸೈನ್ಡ್ ಇನ್ WTO. Agreement on Agriculture Chapter 20, it speaks of bringing reforms in the market. Our government is a signature of it. The then government was signature of it. So adu international level alli maduvaga all these things are bound to come. But however, ನಾನು ಮತ್ತೆ ಹೇಳ್ತೀನಿ, ನಮ್ಮ ಅಗ್ರಿಕಲ್ಚರ್ ಆಗಲಿ ನಮ್ಮ ಟ್ರೇಡ್ ಆಗಲಿ, ಇಟ್ ಈಸ್ ಸೋ ಸ್ಟ್ರಾಂಗ್ ಫಂಡಮೆಂಟಲಿ. ಇಟ್ ವಿಲ್ ವಿಥ್ಸ್ಟ್ಯಾಂಡ್ ದಿಸ್ ಚೇಂಜಸ್, ಇಟ್ ವಿಲ್ ಓವರ್ಕಮ್, it can really improve on it, and once again we will be one of the strongest economy in the world thanks to our farmers and traders. Thank you. ಧನ್ಯವಾದಗಳು ಸರ್. GST ವಿಚಾರದಲ್ಲಿ GST